ಹಾಯ್ ಮಿನಿಲಾಗ್. ಇವತ್ತು ಬೆಳಿಗ್ಗೆನೇ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಕಿತ್ಕೊಂಬರೋಣ ಅಂತ ಹೋಗಿದ್ದೆ. ಇವತ್ತು ಗುಲಾಬಿ ಹೂವಳ್ಳಿತ್ತು. ಅದು ತುಂಬ ಚೆನ್ನಾಗಿತ್ತು. ಕಲರ್ ಮಾತ್ರ ಆಗಿ ಎಷ್ಟು ಸ್ಮೆಲ್ಲು ಕೂಡ ಇರ್ತಿತ್ತು. ಆ ಹೂವನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೆ. ಇದು ಗಿಡ ಹೊಸ್ದಾಗಿ ಹಾಕಿದ್ದೀನಿ. ಅದು ಎಷ್ಟು ನಾವು ಹಾಕಿದರೆ ಬೇಗ ಹಾಳಾಗೋಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಬಂದ ತಕ್ಷಣ ನಮ್ಮ ಮಾವನಿಗೂ ಸ್ವಲ್ಪ ಟೀ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಎದ್ದ ತಕ್ಷಣ ಬೆಳಿಗ್ಗೆನೇ ಟೀ ಇರಬೇಕು. ಬಂದ ತಕ್ಷಣ ಟೀ ಕೇಳ್ತಾರೆ. ಟೀ ಎಲ್ಲ ಮಾಡಿಕೊಟ್ಟಾಯಿತು. ತಿಂಡಿನೂ ಕೂಡ ರೆಡಿ ಆಯಿತು. ದೋಸೆ ಮಾಡಿದ್ದೆ ನಾನಲ್ಲಿ ಕಡಲೆಕಾಳು ಸಾಂಬಾರಿಗೆ, ಮತ್ತು ಕಾಯಿ ಎಲ್ಲ ಮಾಡಿಬಿಟ್ಟು ದೋಸೆ ಮಾಡಿದ್ದೆ. ಮಾವನಿಗೂ ಮಕ್ಕಳಿಗೆ ಹಾಕೊಂಡು ಕೊಟ್ಟು ನಾನು ಟೀ ಮತ್ತು ಒಂದ್ಸರಿ ಟೀ ಕುಡ್ಕೊಂಡು ಸ್ನಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಭದ್ರಾವತಿಗೆ ಅಂತಂದು ಹೇಳಿಬಿಟ್ಟು ನಾನು ಬಾಳೆಹಣ್ಣು ಮತ್ತು ಸಕ್ಕರೆ, ಸ್ವಲ್ಪ ತುಪ್ಪ, ಹಾಲು ಮಿಕ್ಸ್ ಮಾಡಿ ತೆಂಗಿನಕಾಯಿ ಎಲ್ಲ ಮತ್ತು ಬಾಳೆಹಣ್ಣು, ಊದಿಕಡ್ಡಿ ಹೂವು ಎಲ್ಲ ತೊಗೊಂಡು ರೆಡಿಯಾಗಿ ಹೋದ್ವಿ ದೇವಸ್ಥಾನಕ್ಕೆ. ಹೋಗೋ ಅಷ್ಟರಲ್ಲೆಲ್ಲ ಆಗಲೇ ಬಾಗಿಲು ಹಾಕ್ಬಿಟ್ಟಿದ್ರು. ಆದರೆ ಅರ್ಚಕರು ಅಲ್ಲೇ ಇದ್ದರು. ತೆಗೀರಿ ಅಂದರೆ ಇಲ್ಲಮ್ಮ ಒಂದು ಸರಿ ಬಾಗಿಲು ಹಾಕಿದ್ಮೇಲೆ ಮತ್ತೆ ತೆಗಿಲ್ಲ ಅಂತ ಹೇಳಿದ್ರು. ಹಾಗೆ ಹೊರಗಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಇಲ್ಲಿ ಕೂಡ ಪಕ್ಕದಲ್ಲಿ ಹಾಗೆ ಹೂವೆಲ್ಲ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ನಾವು ಅಲ್ಲಿ ಊದಿ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಬಂದ್ವಿ. ಅಲ್ಲಿ ಬಾಗಿಲು ಸಂದಿಯಲ್ಲಿ ಗ್ಯಾಪಲ್ಲಿ ದೇವ್ರು ಕಾಣಿಸ್ತಾ ಇತ್ತು, ಬಿಡ್ತಿದ್ರು. ಈ ಸರಿ ಏನು ಮಾಡಿದರೆ ಪರ್ದೆ ಹಾಕಿದ್ದಾರೆ. ಕೇಳೋದಕ್ಕೆ ಇಲ್ಲಮ್ಮ ಇಲ್ಲಿ ಫೋಟೋಗೆಲ್ಲ ಅಲ್ಲ ಇಲ್ಲ, ಹಾಗಾಗಿ ಎಲ್ಲರೂ ಬಂದವರೆಲ್ಲ ಫೋಟೋ ತೆಗಿತಾರೆ, ಹಾಗಾಗಿ ಅದು ಸ್ಕ್ರೀನ್ ಮುಚ್ಚಿದ್ದೀವಿ ಅಂತ ಹೇಳಿದರು. ನಾವು ಅಲ್ಲೇ ಗಣಪತಿ, ಆಂಜನೇಯ ಮತ್ತು ಲಕ್ಷ್ಮೀ ನರಸಿಂಹದಲ್ಲೇ ವಿಗ್ರಹಕ್ಕೆ ಡೈಲಿ ಪೂಜೆ ಮಾಡ್ತಾರೆ. ಅದಕ್ಕೂ ನಾವು ಅಲ್ಲೇ ಪೂಜೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ನೀವು ಸ್ವಲ್ಪ ಮುಂಚೆ ಬಂದರೆ ದರ್ಶನ ಕೂಡ ಆಗ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ. ಇವತ್ತಿಂದ ಆಗಿತ್ತು ಮಿನಿ ಲಾಗ್. ಥ್ಯಾಂಕ್ ಯು.